ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಓದೈತಿ. ಫ್ಯಾಮಿಲಿ ಔಟಿಂಗ್ ಹೋಗೇವಿ. ಸೊ ನೋಡ್ರಿ, ಒಬ್ಬರ ಕುಂತು ನೋಡ್ಬೇಡ್ರಿ, ಫ್ಯಾಮಿಲಿ ಜೊತೆ ಕುಂತು ನೋಡ್ರಿ, ಮಜಾ ಮಾಡಿರಿ. ಗುಡ್ ಮಾರ್ನಿಂಗ್, ಮುಂಜಾನೆಯ ಶುಭಾಶಯಗಳು. ಹ್ಯಾಪಿ ಸಂಡೇ. ಸೊ ಸಂಡೇ ಒಂಥರ ಎಲ್ಲರಿಗೂ ಸ್ಲೋ ಮತ್ತು ಪೀಸ್ಫುಲ್ ಇರ್ತೈತಿ. ಸೊ ಇವತ್ತು ಆ್ಯಂಡ್ ಡೀಪ್ ಕ್ಲೀನಿಂಗ್ ಮೇನ್ ಥಿಂಗ್. ಸೊ ಸಂಡೇ ನಮ್ಮದೆಲ್ಲ ಇವತ್ತು ದೇವ್ರ ಮನೆ ಫುಲ್ ಕ್ಲೀನ್ ಮಾಡ್ಕೊಂಡೇನಿ, ಸ್ವಚ್ಛ ಆಗೈತಿ. ದೇವ್ರಾನು ಫುಲ್ ಎಲ್ಲ ತೊಳ್ಕೊಂಡೇನಿ. ಇನ್ನು ಪೂಜೆ ಮಾಡೋನು. ಎವ್ರಿ ಡೇ ಇಷ್ಟು ಚಂದ ಕ್ಲೀನ್ ಮಾಡೋಕ್ಕಾಗಂಗಿಲ್ಲ. ಸಂಡೇ ಒಂದು ಸಲ ಅದಕ್ಕೆ ಕ್ಲೀನ್ ಇಟ್ಕೊಂಡಿರ್ತೇನೆ. ವೀಕ್ಲಿ ಒಂದ್ಸಲ ಡೀಪ್ ಕ್ಲೀನಿಂಗ್ ಆಗ್ತಿರ್ತೈತೆ ನಮ್ದು. ನಮ್ಮ ಗಿಡದಾಗ ಎಷ್ಟು ಚಂದ ಹೂವಾಗತ್ತಾವ ಈಗೀಗರೆ. ನಾ ಏನು ಮಾಡ್ತೇನೆ ಅಂತಂದ್ರೆ, ಎಷ್ಟು ಹೂವಾಗಿರ್ತಾವೆ ಎಲ್ಲನೂ ತೊಗೊಂಡು ದೇವ್ರಿಗೆ ಹಾಕಿರ್ತೇನೆ. ಗಿಡದಾಗ ಜಾಸ್ತಿ ಹೂವು ಬಿಟ್ಟಿರಂಗಿಲ್ಲ, ಯಾವಾಗರೇ ಬಿಟ್ಟಿರ್ತೇನೆ. ಇರಲಿ ತಗೋ, ಏನೋ ಮಗ್ಗಿ ಐತಿ ಅಂತ ಹಿಂಗೆ ಬಿಟ್ಟಿರ್ತೇನೆ. ಅದು ಎಲ್ಲನೂ ಹೂವು ಹರಿತೇನೆ ನಾನು. ಆಮೇಲೆ ಅದು ಹೆಂಗೆ ಅನಿಸ್ತೈತಿ, ಗಿಡದಾಗ ಹೂವು ಬಿಟ್ಟೀನಿ ಅಂತಂದ್ರೆ ನೆಕ್ಸ್ಟ್ ಡೇ ಅದನ್ನ ಹೂವು ನೋಡಿದ್ಮ್ಯಾಗ ಬಾಡಿ ಇರ್ತೈತದ. ಅದು ವೇಸ್ಟ್ ಆತಲ್ಲ ಹೂವು, ಸುಮ್ಮನೆ ದೇವ್ರಿಗೆ ಹಾಕಿನಿ ಒಂದು ಸ್ವಲ್ಪ ಏನೋ ಸಮಾಧಾನರೇ ಆಗ್ತಿತ್ತು ಅಂತ ಅನಿಸ್ತೈತೆ ನನಗೆ. ಅದಕ್ಕೆ ಎಲ್ಲನೂ ಹರಿತೇನೆ, ಎಲ್ಲನೂ ದೇವ್ರಿಗೆ ಹಾಕಿಬಿಟ್ಟಿರ್ತೇನೆ ನಾನು. ಆಮೇಲೆ ಹಿರಿಯರು ಅಂತಿದ್ರಂತ, ಹೂಗಳಿಗೂ ಮುಕ್ತಿ ಸಿಗ್ಬೇಕಂದ್ರೆ ದೇವ್ರಿಗೆ ಹಾಕಿದ ಮೇಲೇ ಮುಕ್ತಿ ಸಿಗ್ತೈತಂತ. ಅದಕ್ಕೆ ಅದನ್ನ ಯಾವಾಗ ನನಗೆ ಗೊತ್ತಾಗೈತಲ್ಲ, ಅವಾಗಿಂದ ನಾನು ಏನು ಮಾಡ್ತೀನಿ, ಹೂವು ಹರಿಯುವಾಗ ಎವ್ರಿ ಟೈಮ್ ಆ ಹೂವು ಅಂತಿರ್ತೇನೆ, ಇವತ್ತು ನಿಂಗೂ ಮುಕ್ತಿ ಸಿಗ್ತೈತೋ, ಇವತ್ತು ನಿಂಗೂ ಮುಕ್ತಿ ಸಿಗ್ತೈತಿ ಅಂತ ಹಿಂಗೆ ಅನ್ಕೊತನೇ ಹರಿತಿರ್ತೇನೆ ನಾನು. ಡೈಲಿ ದೇವ್ರ ಪೂಜೆ ಆದಮೇಲೆ ನೆಕ್ಸ್ಟ್ ಬರೋದು ನಮ್ಮದು ತುಳಸಿ ಪೂಜೆ. ಸೊ ಹೊರಗೆ ಬಂದು ತುಳಸಿ ಗಿಡದ ಪೂಜೆ ಮಾಡ್ತೇನೆ. ಆಮೇಲೆ ಸೂರ್ಯದೇವ ಪೂಜೆ ಮಾಡ್ತೇನೆ. ಏನು ಮಾಡೀನಿ, ತುಳಸಿ ಗಿಡ ಬಾಜುಕನ ಬ್ರಹ್ಮಕಮಲ್ ಹಚ್ಚೇನಿ, ಬ್ರಹ್ಮಕಮಲ್ ಬಾಜುಕನ ಶಿವ ಪಾರ್ವತಿ ಗಿಡ ಹಚ್ಚೇನಿ. ಸೊ ಹೆಂಗಾಗ್ತೈತಿ, ಮೂರೂ ಪೂಜೆ ಮಾಡಿದಂಗೆ ಆಗ್ತೈತಿ. ಅದ್ರ ಜೊತೆ ಸೂರ್ಯದೇವಂದು ಪೂಜೆ ಮಾಡ್ತೀನಿ. ಸೊ ಎವ್ರಿ ಡೇ ನಂದಿದು ದೇವ್ರ ಪೂಜೆ ಆದಮೇಲೆ ಹೊರಗೆ ಬಂದು ಪೂಜೆ ಮುಗಿಸ್ಕೊಂಡನ ಆಮೇಲೆ ಒಳಗೆ ಹೋಗ್ತೇನೆ. ಬರ್ರಿ, ಇವತ್ತು ಏನೋ ಒಂದು ಸ್ಪೆಷಲ್ ಡಿಶ್ ಮಾಡತ್ತೀನಿ. ನನಗೂ ಲೈಕ್ ಆಗೈತಿ, ಆದರ್ಶಗೂ ಲೈಕ್ ಆಗೈತಿ. ಮೊನ್ನೆ ಸ್ನೇಹ ಅವ್ರ ಮನೆಗೆ ಶಿರ್ಸಿಗೆ ಹೋದಾಗ ಅವ್ರು ತಂಬುಳಿ ಅದು ಮಾಡಿದ್ರೆ. ಸೊ ಇವತ್ತು ನಾ ಟೊಮೆಟೊ ತಂಬುಳಿ ಮಾಡತ್ತೀನಿ. ನಮ್ಮ ಸೈಡ್ ಭಾಳ ಕಮ್ಮಿ, ಈ ಕಡೆ ಬ್ರಾಹ್ಮಿನ್ಸ್ ಆತ ಶಿರ್ಸಿ ಸೈಡಾಗ ಮಂದಿ ಭಾಳ ಮಾಡ್ತಾರೆ ತಂಬುಳಿ, ಎಲ್ಲ ಟೈಪು ತಂಬುಳಿ ಮಾಡ್ತಾರೆ. ನಾ ಇವತ್ತು ಫಸ್ಟ್ ಟೈಮ್ ಮಾಡತ್ತೀನಿ, ನೋಡೋಣ ಹೆಂಗೆ ಆಗ್ತೈತಿ ಅಂತ. ಸೊ ಏನಿಲ್ಲ, ತವೆ ಒಳಗೆ ಮೆಂತ್ಯಕಾಳು ಮತ್ತು ಮೆಣಸಿನ್ಕಾಯಿ, ಟೊಮೆಟೊ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹಿಂಗೆ ಹುರ್ಕೋಬೇಕು. ಆಮೇಲೆ ಅದನ್ನ ಇದು ಸ್ವಲ್ಪ ಹುರಿದ ಮೇಲೆ ಖಾರ ಪುಡಿ ಹಾಕ್ಬೇಕು. ಖಾರ ಪುಡಿ ಹಾಕಿ ಹಿಂಗೆ ಫುಲ್ ಟೊಮೆಟೊ ಮೆತ್ತಗೆ ಹಾಕ್ಬೇಕು. ಆಮೇಲೆ ಒಂದು ಮಿಕ್ಸಿ ಒಳಗೆ ಆ ಹುರಿದಿದ್ದ ಟೊಮೆಟೊ ಎಲ್ಲ ಫುಲ್ಲ ಮತ್ತು ಹಸಿ ಕೊಬ್ಬರಿ ಇವೆಲ್ಲ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೊಂಡ್ಮೇಲೆ ಮಜ್ಜಿಗೆ ಮಾಡ್ಕೊಳ್ಳೋದು. ಮಜ್ಜಿಗೆ ಒಳಗೆ ಸಕ್ಕರೆ, ಉಪ್ಪು ನಿಮ್ಗೆ ಹೆಂಗೆ ಬೇಕು ಹಾಕ್ಕೋಬೇಕು. ಆಮೇಲೆ ಅದು ಪೇಸ್ಟ್ ಇದ್ರೊಳಗೆ ಹಾಕಿದ್ಮೇಲೆ ಟೊಮೆಟೊ ತಂಬುಳಿ ಈಸ್ ರೆಡಿ ಟು ಇಟ್. ಇದನ್ನು ಬಾಯ್ಲ್ ಮಾಡೋಂಗಿಲ್ಲ, ಇಷ್ಟೇ ಇದು. ಮಿಕ್ಸಿಗೆ ಅದೇನು ಫ್ರೈ ಮಾಡಿರ್ತೀವಿ ಪೇಸ್ಟ್ ಮಾಡೋದೈತಿ, ಮಜ್ಜಿಗೆ ಒಳಗೆ ಹಾಕೋದೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ, ಉಪ್ಪು ಹಾಕೋದೈತಿ. ಎಸ್. ಸೊ ಶಿಕರ್ನಿ, ಚಪಾತಿ, ಕ್ಯಾಬೇಜ್ ಪಲ್ಯ, ತಂಬುಳಿ. ಹಾಯ್ ಎವ್ರಿ ಒನ್. ಇವತ್ತು ಎಲ್ಲರೂ ಕೂಡಿ ನಮ್ಮ ಅತ್ತಿ, ಸಣ್ಣ ಮಾವರ, ಮಮ್ಮಿರಿ, ಪಪ್ಪಾರಿ, ಆಯಿ, ಆಮೇಲೆ ಆದರ್ಶನ ಕಸಿ ಎಲ್ಲರೂ ಕೂಡಿ ಇಲ್ಲೇ ಧಾರವಾಡಕ್ಕಿಂತ ಒಂದು ಸ್ವಲ್ಪ ಮುಂದೆ ಅಲ್ಲಿ ಮೂರುಕಟ್ಟಿ ಅಂತ ಐತಿ, ಅಲ್ಲೇ ಫಾರ್ಮ್ ಹೌಸ್ ಐತಿ. ಅಲ್ಲಿ ಮ್ಯಾಂಗೋ ಪ್ಲಾಂಟೇಶನ್ ಹಚ್ಚಾರ. ಮ್ಯಾಂಗೋಸ್ನು ಮಸ್ತಾಗ್ಯಾವ, ಅದನ್ನ ನೋಡಕ್ಕೆ ಹೊಂಟೇವಿ. ಆಫ್ರಿಕನ್ ಮ್ಯಾಂಗೋಸ್ ಅನಿಸ್ತದೆ ಅದಕ್ಕೆ. ಒಂದು ಮ್ಯಾಂಗೋ ಹೆಂಗೆ ಕಾಣ್ತಾವ ಅಂತಂದ್ರೆ ಪೂರಾ ಹಿಂಗೆ ತೆಂಗಿನಕಾಯಿ ಹಂಗೆ ಕಾಣ್ತಾವ. ಅಲ್ಲೇ ಹೊಂಟೇವಿ ಎಲ್ಲರೂ ಕೂಡಿ, ಮಸ್ತ್ ಎಂಜಾಯ್ ಮಾಡೋಣ. ಫ್ಯಾಮಿಲಿ ಟೈಮ್. ಅಲ್ಲಿದು ಎಲ್ಲ ಶೂಟ್ ಮಾಡ್ತೀನಿ, ನಿಮಗೂ ತೋರಿಸ್ತೇನೆ. ನಡೀರಿ, ನೀವು ನೋಡಿ ಮಜಾ ಮಾಡಿರಿ, ನಾವು ಮಜಾ ಮಾಡ್ತೇವೆ. ಓಕೆ, ಬಾಯ್.
ರೆಡ್ಡಿಶ್ ಕಾಣೋದಲ್ಲ ಅವು. ಇದು ಸೇಮ್ ರೀ, ಇದು ಮುಂದಿಂದ, ಇದು ಮುಂದಿಂದು ಸೇಮ್. ಇದಲ್ರಿ ಅದು ಜಾಸ್ಮಿನ್ ವೆರೈಟಿ ಫುಲ್ ಅದು ಪರ್ಪಲ್ ಕಾಣ್ತೈತ್ರಿ ಕಾಯಿ ಇದ್ದಾಗ ಅದು ಹರ್ಕೊಲ್ಲ ಒಂದು ಕಲರ್ ಗಂಗಣ್ಣವ್ರು ಭೇಟಿ ಆಗಿದ್ದು ನನ್ನ ಮೊನ್ನೆ ಫೋನ್ ಮಾಡಿದ್ದ ಹಪ್ಪುಸಲ್ಲ ಮಗ ಸತ್ತು ಒಬ್ಬನೇ ಮಗನು ಕಲ್ಲದ ಇಲ್ಲಿ ದೊಡ್ಡದ. ಇಲ್ಲೇ ಮಮ್ಮಿ ರೀ ಮತ್ತು ಪೂರ್ಣ ನಿಮ್ಗೆ ಗೊತ್ತು, ದರ್ಶನ್ ಕಝಿನ್. ಆಮೇಲೆ ಇವ್ರು ನಮ್ಮ ಸಣ್ಣ ಅತ್ತಿಯವರ, ಆಮೇಲೆ ಪಪ್ಪಾರಿ ಮತ್ತು ನಮ್ಮ ಸಣ್ಣ ಮಾವರ. ಸೊ ನನಗೆ ಇಬ್ಬರಿಬ್ಬರು ಅತ್ತಿಯವರು ಮತ್ತು ಇಬ್ಬರಿಬ್ಬರು ಮಾವ ಅದಾರ. ಸೊ ಎಲ್ಲರೂ ಕೂಡಿ ಇಲ್ಲೇ ತೋಟಕ್ಕೆ ಬಂದೇವಿ. ಫುಲ್ ನೀರು ಇತ್ತಂದ್ರೆ ಭಯಂಕರ ನೀರು ಹಿಡಿತದೆ. ಫುಲ್ ತುಂಬಿತ್ತು 2-3 ಸಲ, ಹೋದವ್ರದ್ದು ತುಂಬಿತ್ತು. ಒಟ್ಟು ಡ್ರೈನ್ ಆಗ್ತದೆ. ಮೊನ್ನೆ ಜನವರಿ ಫೆಬ್ರವರಿ ಇರ್ತಾನೆ ಇತ್ತು ನೀರು. ದಿನ ಹಿಂಗೆ ಹೋಗ್ತದೆ ನೀರು ನೋಡ್ತೇವಲ್ಲ. ಭಾಳಷ್ಟು ಮ್ಯಾಂಗೋ ವೆರೈಟಿ ಅದಾವ. ಅದು ನಮ್ಮ ಮಾವರೆಲ್ಲ ತೋಸಾತಿದ್ರು ನನಗೆ, ಇದು ಬೇರೆ ಜಾತಿ, ಇದು ಬೇರೆ, ಇದು ಹಿಂಗೆ ಇರ್ತೈತಿ ಅಂತೆಲ್ಲ ತೋಸಾತಿದ್ರು. ಮೊನ್ನೆ ಹೌದಾ ಚಲೋ ಅದಲ್ಲ ಪೂರ್ ನಾವು. ಆ ಎರಡು ಸೇಮ್ ರೀ, ಒಂದ ಗಿಡ ರೀ ಅವು. ಏನು ಕಲರ್ ಆಗಿತ್ತು ನೋಡೋದು. ಎಳ್ನೀರು ಇರ್ತದಣ್ಣ, ಕರ್ಗಿರ್ತದ್ರಿ ಮ್ಯಾಲ. ಅದನ್ನ ನೋಡಿಲ್ಲ ಅಣ್ಣ ಹಣ್ಣ. ಇದು ಎಳ್ನೀರ್ ಜೊತೆ ಅಷ್ಟು ದಪ್ಪ ಆಗ್ತದೆ. ಮಾವಿನ ತೋಟ ನೋಡಿ, ಮಾವಿನಕಾಯ್ದು ವೆರೈಟಿ ನೋಡಿ, ಕಾಯಿ ಆತ ಹಣ್ಣಾತ, ಎಷ್ಟು ವೆರೈಟಿ ಅಂತಂದ್ರೆ ನನ್ನ ಲೈಫ್ನಾಗ ಇಷ್ಟು ನೋಡ್ಲಾಗಿದ್ದೀನಿ. ಅಷ್ಟು ವೆರೈಟಿ ಮತ್ತು ಟೇಸ್ಟ್, ಅದು ಗಿಡದಾಗ ಹಣ್ಣಾಗಿದ್ದು ಒಂದಿಲ್ಲ 3-4 ನಾನು ಮತ್ತು ಪೂರ್ಣ ಕುಂತು ತಿಂದೇವಿ. ಹಂಗೆ ತಿನ್ಬೇಕು ಅನ್ಸತ್ತೈತಿ. ಎಷ್ಟೋ ಗಾಳಿ ಮಡಿಲೇ ಬಿದ್ದಾವ. ಅದಕ್ಕೆ ನಮ್ಮ ಸಣ್ಣ ಮಾವಾರ ನನ್ನ ಸೊಸಿಗೆ ಇನ್ನೂ ಈ ತೋಟ ತೋರಿಸಿಲ್ಲ ಅಂತ ನಂಗೆ ಕರ್ಕೊಂಡು ಬಂದಾರ ಇಲ್ಲೇ. ಸ್ವಲ್ಪ ಹಾಕ್ರಿ. ಇಲ್ಲ ನನಗೆ ಬದ್ದಿತ್ತಲ್ಯಾಗ ಇನ್ನು ಲಾಸ್ಟ್ ಮೂಮೆಂಟ್ ಮಸ್ತ್ ತೋಟ ಅದು ಅಡ್ಡಾಡಿ ಬಂದ್ವಿ. ನೀರಡಿಕೆ ಆಗಿತ್ತು, ಸೊ ಫ್ರೆಶ್ ಎಳ್ನೀರು ತೆಗ್ಸಿದ್ರ ಪಪ್ಪಾರಿ. ಆಮೇಲೆ ಅಲ್ಲೇ ಫಾರ್ಮ್ ಹೌಸ್ನಾಗ ಗಿರ್ಮಿಟ್, ಬಜ್ಜಿ, ಚುನ್ಮುರಿ ಅದು ಮಾಡಕ್ಕೆ ಹಚ್ಚಿದ್ರು. ಸೊ ಎಲ್ಲರೂ ಕುಂತು ಮಸ್ತ್ ತಿಂದ್ವಿ. ಆಮೇಲೆ ಹೋಗುವಾಗ ಮತ್ತು ಎಲ್ಲ ಫ್ರೆಶ್ ಮ್ಯಾಂಗೋಸ್ ಸ್ವಲ್ಪ ಬೇರೆ ಥರ ತೊಗೊಂಡು ಮನೆಗೆ ಈಗ ವಾಪಸ್ ಹೊಂಟೇವಿ. ಸೊ ಈ ಥರ ಇತ್ತು ನಮ್ದು ಫಾರ್ಮ್ ಡೇ. ಸ್ಪೆಷಲಿ ನನ್ನ ಸಂಬಂಧ ನಮ್ಮ ಪಪ್ಪಾರಿ ಪ್ಲ್ಯಾನ್ ಮಾಡಿದ್ರು, ನನ್ನ ಸೊಸಿ ಸಂಬಂಧ ಅಂತ. ಸೊ ಎಸ್, ಇದು ಲೈಕ್ ಆಗೈತೆ ಅಂತ ಅನ್ಕೊತೀನಿ. ಲೈಕ್ ಆಗಿದ್ರೆ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಎಲ್ಲ ಜೊತೆ ಶೇರ್ ಮಾಡಿರಿ.